ನಮಸ್ಕಾರ ವೀಕ್ಷಕರೇ, 2024ನೇ ಇಸ್ವಿ ಇನ್ನೇನು ಬಂದೇ ಬಿಟ್ಟಿದೆ. 2024ನೇ ಇಸ್ವಿಯಗೋಸ್ಕರ ಮೇಷರಾಶಿಯವರಿಗೋಸ್ಕರ ಕೇತುಗ್ರಹದ ವಿಶೇಷ ಪ್ರಭಾವದ ವಿಚಾರಗಳನ್ನು ತಿಳಿಸ್ಲಿಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೇನೆ. 2024ರ ಕೇತುಗ್ರಹದ ರಹಸ್ಯ ಪ್ರಭಾವ ಮೇಷರಾಶಿಯವರ ಮೇಲೆ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥ ವಿಚಾರ. ಯಾಕೆ ನಾನು ಈಗ ಕೇತುವನ್ನು ಇದರಲ್ಲಿ ತಂದಿದ್ದೇನೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇನೆ ಅಂತಂದರೆ, 2024ನೇ ಇಸ್ವಿಯ ಮೊದಲನೇ ತಿಂಗಳು ಜನವರಿ ತಿಂಗಳ 11ನೇ ತಾರೀಕು, ಅಂದರೆ ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಗುರುವಾರದಂದು ಕೇತು ಜಯಂತಿ ಇದೆ. ಈ ಕೇತು ಜಯಂತಿಯ ಪ್ರಯುಕ್ತ ಕೇತುಗ್ರಹದ ವಿಶೇಷ ಪ್ರಭಾವಗಳು 2024ನೇ ಇಸ್ವಿಯಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ನಿಮ್ಮ ಮೇಲೆ, ಅಂದರೆ ಮೇಷರಾಶಿಯವರ ಮೇಲೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೀಗ ತಿಳಿಸ್ಕೊಡಲಿದ್ದೇನೆ. ನೋಡಿ, ಈ ಕೇತುಗ್ರಹ ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತಾರೆ ಆಂಗ್ಲ ಭಾಷೆ, ಅಂದರೆ ವಿಘ್ನಗಳ ಕಾರಕ ಅಂತ. ಬಹಳಷ್ಟು ವಿಘ್ನಗಳನ್ನುಂಟು ಮಾಡುವವನು ಕೇತುಗ್ರಹ. 2024ನೇ ಇಸ್ವಿ ಸಂಪೂರ್ಣ ವರ್ಷ ನಿಮಗೆ ಕನ್ಯಾ ರಾಶಿಯಲ್ಲಿ ಇರಲಿದ್ದಾನೆ, ಅಂದರೆ ಮೇಷರಾಶಿಗೆ 6ನೇ ಮನೆಯಲ್ಲಿರಲಿದ್ದಾನೆ. ಕೇತುಗ್ರಹ ಸಹಜ ಸ್ವಾಭಾವಿಕವಾಗಿ ಪಾಪಗ್ರಹವಾಗಿರುವುದರಿಂದಾಗಿ ಷಷ್ಠದಲ್ಲಿ ಕೇತು ಶುಭ ಫಲಗಳನ್ನು ಕೊಡ್ತಾನೆ. ಮೇಷರಾಶಿಗೆ ಕನ್ಯಾ ರಾಶಿ ಷಷ್ಠ ಆಗತ್ತೆ. 2024ನೇ ಇಸ್ವಿಯಲ್ಲಿ ಕೇತುಗ್ರಹ ಇಡೀ ವರ್ಷ ಆದಿಯಿಂದ ಅಂತ್ಯದವರೆಗೆ ಕನ್ಯಾ ರಾಶಿಯಲ್ಲಿ ಇರಲಿದ್ದಾನೆ. ಮೇಷರಾಶಿಯವರಿಗೆ ಕನ್ಯಾ ರಾಶಿ 6ನೇ ಮನೆ. 6ನೇ ಮನೆಯಲ್ಲಿ ಪಾಪಗ್ರಹ ಶುಭ ಫಲವನ್ನು ಕೊಡ್ತದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋ ಥರ ಮೇಷರಾಶಿಯವರಿಗೆ ಕೇತುಗ್ರಹ ಶುಭ ಫಲಗಳನ್ನು ಕೊಡಬೇಕಾಗ್ತದೆ 2024ನೇ ಇಸ್ವಿಯಲ್ಲಿ. ಅದು ಅನಿವಾರ್ಯವಾಗಿ ಕೊಡಲೇಬೇಕಾಗ್ತದೆ ಅಂತ, ಬೇರೆ ಆಪ್ಷನ್ ಇಲ್ಲ ಕೇತುಗ್ರಹದ ಹತ್ರವೇ ಅಂತ. ಕೇತುಗ್ರಹ ನೋಡಿ ನಿಮಗೆ ವಿಘ್ನಕಾರಕ. ವಿಘ್ನ ಅಂದರೆ ಆಂಗ್ಲ ಭಾಷೆಯಲ್ಲಿ ಆಬ್ಸ್ಟ್ಯಾಕಲ್ಸ್ ಅಂತಾರೆ. ವಿಘ್ನಕಾರಕನಾಗಿರತಕ್ಕಂಥ ಕೇತುಗ್ರಹ. ಮೋಕ್ಷಕಾರಕ ಅಂತಲೂ ಕೇತುಗ್ರಹನನ್ನು ಕರೀತಾರೆ. ಆದರೆ ನಾವು ಈ ಗೋಚಾರದ ಪ್ರಭಾವದ ವಿಚಾರಗಳನ್ನು ನೋಡಿದಾಗ ನಾವು ವಿಘ್ನಕಾರಕ ಗ್ರಹ ಕೇತು ಅಂತ ನೋಡಬೇಕಾಗ್ತದೆ. ಈ ಮೇಷರಾಶಿಯವರಿಗೆ 6ನೇ ಮನೆಯಲ್ಲಿ ಕೇತು ಅಂತಂದರೆ 2024ನೇ ಇಸ್ವಿಯಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ವಿಘ್ನಗಳುಂಟು ಮಾಡ್ತಾನೆ ಅಂತ ನೋಡ್ಲಿಕ್ಕೆ ಹೋದರೆ, ಕೇತುಗ್ರಹ ಶುಭವನ್ನೇ ಕೊಡ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಆದರೆ ನೋಡಿ, ಈ ಸಾಲಗಳ ವಿಚಾರದಲ್ಲಿ ವಿಘ್ನಗಳು ಉಂಟಾಗ್ಬೇಕು. ಅಂದರೆ ನೀವು ಒಂದಿಷ್ಟು ಸಾಲಗಳನ್ನು ತೀರಿಸಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತೀರಾ. ನೀವು ಅಂದ್ಕೊಂಡ್ರಲ್ಲ ಸಾಲ ತೀರಿಸ್ಬಿಡ್ಬೋದು ನಾನು ಇಷ್ಟು ಬೇಗ ಅಂತ. ಆದರೆ ಕೇತುಗ್ರಹದ ಒಂದು ಅನುಗ್ರಹದಿಂದ ಸಾಲ ತೀರಿಸುವಂತಹ ಒಂದು ವ್ಯವಸ್ಥೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಎಷ್ಟೇ ಸಾಲಗಳು ನೀವು ಮಾಡ್ಕೊಂಡಿರಿ, ಕೇತುಗ್ರಹ 2024ನೇ ಇಸ್ವಿಯಲ್ಲಿ ತೀರಿಸುವ ಹತ್ತಿರ ತಂದುಬಿಡ್ತಾನೆ. ಅಂದರೆ ನಿಮಗೆ ತೀರಿಸ್ಲಿಕ್ಕೆ ಏನೇನು ಬೇಕೋ ಅಷ್ಟು ದುಡ್ಡು ನಿಮಗೆ ಸಿಗುವಂಗೆ ಮಾಡ್ತಾನೆ. ಆದರೆ ನೀವು ತೀರಿಸ್ತೀರಾ ಅಂದರೆ ಇಲ್ಲ. ನೀವು ಏನು ಮಾಡಿಬಿಡ್ತೀರಾ, ಆ ದುಡ್ಡನ್ನು ತೀರಿಸುವ ಸಮಯದಲ್ಲಿ ಇಷ್ಟೆಲ್ಲ ಫುಲ್ ಒಂದೇ ಸಲ ಏನಕ್ಕೆ ಕೊಡಬೇಕು, ಒಂದು ಅರ್ಧ ಈಗ ಕೊಡೋಣ, ಆಮೇಲೆ ಇನ್ನೊಂದು ಅರ್ಧ ಕೊಡೋಣ. ಅವ್ರಿಗೆ ಫೋನ್ ಮಾಡಿರ್ತೀರಾ, ನೀವು ಎಷ್ಟು ಇಸ್ಕೊಂಡಿದ್ದೀನೋ ಅಷ್ಟು ಕೊಟ್ಬಿಡ್ತೀನಿ ಅಂತ ಹೇಳಲಿಕ್ಕೆ. ಆದರೆ ಹಲೋ ಅಂದೇಲೋ ಅದ್ರ ಮಾತಾಡಬೇಕಾದ್ರೆ ನೀವೇನು ಮಾಡ್ತೀರಾ, ಒಂದು 25% ಇವಾಗ ಕೊಟ್ಬಿಡ್ತೀನಿ ಅಂತೀರ. ಅಂದರೆ 100% ಸಾಲ ತೀರಿಸ್ಲಿಕ್ಕೆ ಹೋದವರು ಫೋನ್ ಮಾಡಿ 50% ಕೊಡೋಣ ಅಂತ ಹೇಳೋಣ ಅಂದ್ಕೊಂಡಿರ್ತೀರಾ. ಅದ್ರ ಮಾತಾಡಬೇಕಾದ್ರೆ ನೀವು 25% ಮಾತ್ರ ಕೊಡ್ತೀನಿ ಅಂತ ಹೇಳ್ತೀರಾ. ಕೊನೆಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋ ಅಷ್ಟು ಅದು ಇನ್ನೂ ಕಡಿಮೆ ಆಗಿ 10% ಬಂದರೂ ಆಶ್ಚರ್ಯ ಇಲ್ಲ. ಏನು ಮಾಡ್ತಾರೆ ಅವರು, ಬಡ್ಡಿ ಲೆಕ್ಕದಲ್ಲಿ ಹಾಕ್ಕೊಂಡ್ಬಿಡ್ತಾರೆ, ಅಸಲಿಗೆ ಹಾಕೋಣದೇ ಇಲ್ಲ ಅದನ್ನು. ನೋಡಿ, ಮೇಷರಾಶಿಯವರು ಮಾಡುವ ತಪ್ಪು, ಷಷ್ಠದ ಕೇತುವಿನ ರಹಸ್ಯ ಪ್ರಭಾವ ನಿಮಗೆ ಸಾಲ ತೀರಿಸುವ ಅವಕಾಶವನ್ನು ಕೊಡ್ತಾನೆ. ಆದರೆ ಕೊನೆಯ ಗಳಿಗೆಯಲ್ಲಿ ನಿಮ್ಮಲ್ಲೊಂದು ಜಿಪುಣತನವನ್ನು ಹುಟ್ಟಿ ಹಾಕಿ ಆ ಸಾಲವನ್ನು ಪೂರ್ಣ ತೀರಿಸಲಿಕ್ಕೆ ಕೊಡೋದಿಲ್ಲ. ನಿಮಗೆ ಆ ಸಾಲ ನಿಮ್ಮ ಹತ್ರ ಇರುತ್ತೆ, ದುಡ್ಡು ಇರುತ್ತೆ, ಬಟ್ ತೀರಿಸ್ಲಿಕ್ಕೆ ಮಾತ್ರ ವಾಪಸ್ ಕೊಡೋಕೆ ನಿಮಗೆ ಮನಸ್ಸೇ ಬರಲ್ಲ. ಏನು ಮಾಡ್ತೀರಾ, ನೀನು ದುಡ್ಡಷ್ಟು ಕೊಡಬೇಕು ಅಂತ ಹೇಳೋಣ, ಕೊಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂತೀರಾ. 50% ಕೊಡ್ತೀನಿ ಅಂತ ಹೇಳಬೇಕು ಅಂತ ಫೋನ್ ಮಾಡ್ತೀರಾ. ಆದರೆ ಅವ್ರಿಗೆ ಹೇಳಬೇಕಾದ್ರೆ ಮಾತ್ರ 25% ಅಂತೀರಾ. ಕೈ ಕೊಡಬೇಕಾದ್ರೆ ಅದು ಇನ್ನೂ ಕರಗುವಂತಹ ಸಾಧ್ಯತೆ ಕಡಿಮೆ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದೇನು ಮಾಡೋದು, ತುಂಡು ತುಂಡಾಗಿ ಒಂದೇ ಸಲ ಕೊಡ್ಬೋದು ಆ ದುಡ್ಡನ್ನು. ಅವನೊಂದ್ಸಲ ರುಚಿ ದುಡ್ಡಿದೆ ವಾಪಸ್ ತಗೊಬಿಡ್ಬೇಕು ನನ್ನ ಸಾಲನ ಅಂತ ಅವ್ನು ದಿನಾ ತಲೆ ಫೋನ್ ಮಾಡಿ ತಲೆ ತಿನ್ನಕ್ಕೆ ಶುರು ಮಾಡ್ತಾನೆ. ಆಮೇಲೆ ತುಂಡು ತುಂಡಾಗಿ ದುಡ್ಡು ಕೊಡ್ತೀರಾ. ನಿಮಗೆ ಬೇರೆ ಕಡೆನೂ ಕೆಲಸಕ್ಕೆ ಬರಲ್ಲ ಆ ದುಡ್ಡು, ಅಲ್ಲೂ ಪೂರ್ಣವಾಗಿ ಸಾಲ ತೀರದೆ ಸ್ವಲ್ಪ ಎಡವಟ್ಟಾಗತ್ತೆ. ಆದ್ದರಿಂದ ಕೇತುಗ್ರಹದ ವಿಶೇಷ ಪ್ರಭಾವ, ಸಾಲಗಳನ್ನು ತೀರಿಸುವ ಅವಕಾಶವನ್ನು ಕೇತು ಕೊಟ್ಟಾಗ
ದಯವಿಟ್ಟು ತೀರಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಇನ್ನು ನೀವು ಸಾಲ ಮಾಡಿಸುವ ಮನಸ್ಸನ್ನು ಕೊಡ್ತಾನೆ ಕೇತು. 6ನೇ ಮನೆಯಲ್ಲಿ ಕೇತು ಬಂದಾಗ ಏನು ಮಾಡ್ತಾನೆ ಅಂತಂದರೆ ಒಂದಿಷ್ಟು ಆಸೆಗಳನ್ನು ಕೊಡ್ತಾನೆ. ಇದೊಂದು ಚೂರು ಲೋನ್ ಮಾಡಿಬಿಟ್ಟು ನಾನು ಇದೊಂದು ಮನೆ ಮಾಡ್ಬೋಣ, ಒಳ್ಳೆ ಲೋನ್ ಸಿಗುತ್ತೆ ಸೈಟ್ ತೊಗೊಂಬೋಣ, ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಕಾರ್ ತೊಗೊಂಬೋಣ, ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತೊಂದೇನೊಂದು ತೊಗೊಂಬೋಣ. ಈ ಲೋನ್ಗಳ ಮೇಲೆ ನಿಮಗೆ ಆಸೆಯನ್ನು ಹುಟ್ಟಿಸ್ತಾನೆ. ಆದರೆ ನೀವೇನು ಮಾಡ್ತೀರಾ, ಆ ಲೋನ್ಗಳನ್ನು ಖಚಿತಪಡಿಸ್ಕೊಡೋದು ಬಂದ ಮೇಲೆ ಆಗ್ತದಾ? ಇಲ್ಲ, ಅಲ್ಲಿಡ್ತಾರೆ ಒಂದು ಸ್ವಲ್ಪ ನೀವು ಮಾಡಿ ಮಿಕ್ಕಿದ್ದು ನಾವು ಮಾಡ್ತೀವಿ ಅಂತ, ಪ್ರಾಸೆಸ್ ಆಮೇಲೆ ಮಾಡ್ತೀವಿ, ಡೌನ್ ಪೇಮೆಂಟ್ ಥರ ನೀವೇನಾರು ಮಾಡಿ ಅಂತ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಆ ಬಿಸ್ನೆಸ್ಸಲ್ಲಿ ಅಥವಾ ಆ ಒಂದು ವ್ಯವಹಾರದಲ್ಲಿ ಒಂದು ಸ್ವಲ್ಪ ದುಡ್ಡು ಹಾಕ್ತೀರಾ. ಹಾಕ್ಬಿಟ್ಟು ಬಂದಿಲ್ಲ ವಾಪಸ್ ಬಂದು ಆ ಸಾಲ ನಾನು ಮಾಡಿದ್ದೀನಿ ದುಡ್ಡು ಕೊಡಿ ಹಂಗಾರೆ ಮಿಕ್ಕಿದ್ದು ಬಿಡುಗಡೆ ಮಾಡಿ ಲೋನ್ ಅಂತಂದರೆ ಆವಾಗ ನಿಮ್ಮ ಪ್ರೊಫೈಲೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಸಿಬಿಲ್ ಪ್ರಾಬ್ಲಮ್ ಇದೆ, ಅದರ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ, ಮತ್ತೊಂದು ಪ್ರಾಬ್ಲಮ್ ಇದೆ, ಇನ್ನೊಂದು ಪ್ರಾಬ್ಲಮ್ ಇದೆ ಅಂಥೇಳಿ ನಿಮಗೆ ಅರ್ಧಂಬರ್ಧ ಮಾಡಿಬಿಡ್ತಾರೆ. ಇದೊಂಥರ ಕಬ್ಬಿಣಗಾಣಕ್ಕೆ ಕೈ ಕೊಟ್ಟಂಗೆ ವಾಪಸ್ ಎಳ್ಕೊಳಕ್ಕಾಗಲ್ಲ ಅಂತ. ಆವಾಗ ಏನು ಮಾಡ್ತೀರ ನೀವು, ಹೊರಗಡೆ ಎಲ್ಲೆಲ್ಲೆಲ್ಲೋ ಮರ್ಯಾದೆ ಉಳಿಸ್ಕೋಬೇಕಲ್ಲ, ದುಡ್ಡು ಕೊಟ್ಬಿಟ್ಟಿದ್ದೀರಲ್ಲ, ಅದರಿಂದ ಜಾಸ್ತಿ ಬಡ್ಡಿಗೆ ಪ್ರೈವೇಟ್ನಲ್ಲಿ ಎಲ್ಲೆಲ್ಲೋ ಸಾಲಗಳು, ಅಲ್ಲಿ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ, ಒಂದೇ ಕಡೆ ಸರಿಯಾಗಿ ಆಗೋದು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂದ್ಕೊಂಡು 4-5 ಕಡೆ ಸಾಲಗಳು ಮಾಡ್ಕೊಂಡು ತೊಗೊಂಡೋಗಿ ಆ ವಸ್ತುವನ್ನು ಅಥವಾ ಭೂಮಿಯನ್ನು ಅಥವಾ ಏನೊಂದು ವ್ಯವಹಾರವನ್ನು ಮುಗಿಸ್ಲಿಕ್ಕೆ ನೋಡ್ತೀರಾ. ಅಂದರೆ ಒಂದು ಕಡೆ ಸಹಜ ಸ್ವಾಭಾವಿಕವಾಗಿ ಆಗಬಹುದಾದ ಲೋನ್ ನೀವು ಒಂದು ಕಡೆ ಇರ್ತೀರ, ಒಂದೇ ಕಡೆ ನ್ಯಾಷನಲೈಸ್ಡ್ ಬ್ಯಾಂಕು ಎಲ್ಲ ಕರೆಕ್ಟಾಗಿದೆ ಅವ್ರು ಕೊಡ್ತೀನಿ ಅಂತ ಹೇಳ್ತಾರೆ, ನಾನೊಂದು 25% ನಾನು ವ್ಯವಸ್ಥೆ ಮಾಡ್ಕೊಂಡ್ರೆ ಸಾಕು, 75% ಅವ್ರು ಕೊಡ್ತಾನೆ. ಇಲ್ಲ, ಆಗಲ್ಲ. ಏನಾಗುತ್ತೆ, ಇಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಕೇತು ಆ ರೀತಿಯ ಸಮಸ್ಯೆಯನ್ನು ಕೊಡ್ತಾನೆ. ಇನ್ನು ಇದು ಸಾಲಗಳ ವಿಚಾರ ಆಯಿತು. ಇನ್ನು ನಂತರ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಆರೋಗ್ಯ ಬಾಧೆ. ಅದು ಶುಭವನ್ನು ಕೊಡಬೇಕಲ್ಲ, ಆರೋಗ್ಯ ಬಾಧೆ ಅಂತೀರ ನೀವು ಅಂತ ಕೇಳ್ಬೋದು. ಇಲ್ಲಿ ಶುಭವನ್ನೇ ಕೊಡ್ತಾನೆ, ಬಟ್ ಒಂಥರ ವಿಚಿತ್ರವಾಗಿ ಕೊಡ್ತಾನೆ. ಏನಾಗುತ್ತೆ, ಮೇಷರಾಶಿಯವರಿಗೆ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಅನ್ಸುತ್ತೆ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಎಲ್ಲ ಚೆಕಪ್ಗಳು ಬರೀತಾರೆ ಡಾಕ್ಟ್ರು, ಎಲ್ಲ ದುಡ್ಡು ಖರ್ಚು ಮಾಡ್ತೀರಾ, ಚೆಕಪ್ ಮಾಡಿಸ್ತೀರಾ, ನಾರ್ಮಲ್ ಅಂತ ಬರುತ್ತೆ. ರಿಪೋರ್ಟ್ಸ್ಗಳಲ್ಲಿ ನಾರ್ಮಲ್ ಬರುತ್ತೆ, ನಿಮಗೆ ಮಾತ್ರ ಆರೋಗ್ಯ ಏನೋ ಆಗಿದೆ ನನಗೇನೋ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಬಟ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬರುತ್ತೆ. ಡಾಕ್ಟ್ರ್ ಹೇಳ್ತಾನೆ, ಯಾಕ್ರಿ ಚಿಂತೆ ಮಾಡ್ತೀರಾ, ನಿಮಗೇನು ಆಗಿಲ್ಲ ನಡೀರಿ ನೀವು ಅಂತ. ರಾತ್ರಿ ಮಲ್ಕೊಂಡ್ರೆ ಭಯ, ಪೇಪರ್ ತೆಗೆದ್ರೆ ಯಾರಿಗೋ ಏನೋ ಆಗೋಯ್ತಂತೆ, ಸಡನ್ನಾಗಿ ಚಿಕ್ಕ ವಯಸ್ಸಲ್ಲಿ ಯಾರಿಗೂ ಏನೋ ಆಗೋಗ್ತಾ ಇದೆಯಂತೆ, ನನಗೇನಾದ್ರು ಆಗ್ಬಿಡುತ್ತಾ, ನನಗೆ ಎಷ್ಟು ಜವಾಬ್ದಾರಿ ಇದೆ, ಹೆದರಿಕೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಸುಖ ಸುಮ್ಮನೆ ಹೆದ್ರೆ ಇಡ್ತೀರ. ಇಲ್ಲಿ ಕೇತುವಿನಿಂದ ಶುಭ ಏನಾಯಿತು ಗುರುಳೆ ಅಂತಂದರೆ, ಆ್ಯಕ್ಚುಲಿ ಏನೂ ಆಗಿರಲ್ವಲ್ಲ ಆರೋಗ್ಯ, ಅದೇ ಶುಭ ಆಗೋದು. ಆದರೆ ಭಯ, ನಿತ್ಯನೇ ಪ್ರತಿದಿನ ಪ್ರತಿಕ್ಷಣ ಭಯ ಹುಟ್ಟಿಸ್ತಾ ಇರ್ತಾನಲ್ಲ, ಅದು ನೆಗೆಟಿವ್ ಆಗೋದು. ಸೊ ಏನಿಲ್ಲದೆ ಇದ್ದರೂ ಸಹ ಭಯವನ್ನು ಹುಟ್ಟಿಸಿ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥದ್ದು. ಸುಖ ಸುಮ್ಮನೆ ಹೋಗಿ ಒಂದಿಷ್ಟು ಆ ಟೆಸ್ಟ್ ಈ ಟೆಸ್ಟ್ ಅಂತ ಖರ್ಚು ಮಾಡಿಸ್ತಕ್ಕಂಥದ್ದು ಎಲ್ಲದೂ ಸಹ ಕೇತುವಿನ ಆಟಗಳು. ಹಾಗಂತ ನಾನು ಹೇಳಿದೆ ಅಂತ ಬಿಟ್ಬಿಡಬೇಡಿ, ಏನಾದರೂ ಚೆಕಪ್ಸ್ ಹೇಳಿದ್ರೆ ಖಂಡಿತ ಹೋಗಿ ಮಾಡಿಸಿ. ಆದರೆ ಆನ್ ಎ ಲಾಂಗ್ ರನ್ ನಾನು ಹೇಳ್ತಿರೋದು, ಒಂದು ದೀರ್ಘಕಾಲಿಕವಾಗಿ ನಾವು ಯೋಚನೆ ಮಾಡಿದಾಗ ಆ ತರಹ ಮೇಲಿಂದ ಮೇಲೆ ಆಗುವ, ಅಂದರೆ 2024ರಲ್ಲಿ ಮೇಲಿಂದ ಮೇಲೆ ಅದೇ ತರಹ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ 6ನೇ ಮನೆಯ ಕೇತು ಗ್ರಹದಿಂದ. ಕೇತುವಿನ ವಿಶೇಷ ರಹಸ್ಯಮಯವಾದಂತಹ ಎಚ್ಚರಿಕೆ ಇದೆಯಲ್ಲ, ಅದರ ರಹಸ್ಯಮಯವಾದ ವಿಚಾರಗಳಿದು. ನಿಮ್ಗೆ ಗೊತ್ತಿರಲ್ಲ, ನಿಮ್ಗೆ ಹಿಂಗೂ ಆಗುತ್ತಾ ಕೇತುವಿನಿಂದ ಅಂತ ಹೇಳ್ತೀರ ನೀವು, ಗೊತ್ತಾಯ್ತಲ್ವಾ? ಇನ್ನು ಸಾಲಗಳ ಮರುಪಾವತಿಯೂ ಕೂಡ ಕೇತು ನಿಮಗೆ ಸಹಾಯ ಮಾಡ್ತಾನೆ. ಆದರೆ ಅಲ್ಲೂ ಕೂಡ ಏನು ಮಾಡ್ತಾನೆ, ಬರುವ ಹಣ ಒಪ್ಪಟ್ಟಿಗಾಗಿ ನಿಮಗೆ ಬರಲ್ಲ, ತುಂಡಾಗಿ ಬರುತ್ತೆ ನಿಮಗೆ. ಅದು ಬಿಟ್ಟರೆ ಅಷ್ಟು ಹೊರಟೋಗುತ್ತೆ. ಬಂದಷ್ಟು ಬರಲಿ ಅಂತ ತಗೊಳ್ಳೋಣ ಅಂತಂದರೆ ನಿಮ್ಮ ಖರ್ಚಿಗೆ ಸರಿಯಾಗಿ ಸಿಗೋದಿಲ್ಲ. ಆ ಥರ ಎಲ್ಲಿ ಬಂತು ಎಲ್ಲೋಯ್ತು ಅಂತ ಗೊತ್ತಾಗಿಲ್ಲ, ಸರ್ ಬಂತು ಅಷ್ಟೇ ಗೊತ್ತಾಗಿತ್ತು ಅಂತ. ಒಂದು ಸಾಲ ತೀರ್ಸೋಪ್ಪ ಅಂತ ಹೇಳ್ಬಿಡ್ತಾರೆ, ಇಲ್ಲಿ ನೋಡ್ರಿ ಎಲ್ಲೂ ಕಾಣೋದೇ ಇಲ್ಲ, ದುಡ್ಡು ಎಲ್ಲೋ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಆ ತರಹ ಕೇತು ನಿಮಗೆ ಬರುವ ದುಡ್ಡನ್ನು ಸಹ ನಿಗ್ರಹಿಸಿಬಿಡ್ತಾನೆ. ಹೀಗೆ ಕೇತು ಗ್ರಹದ ಒಂದು ವಿಶೇಷವಾದ ರಹಸ್ಯಮಯವಾದಂತಹ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಮೇಷರಾಶಿಯವರಿಗೆ ಕೇತು ಗ್ರಹದ ಇನ್ನೊಂದು ವಿಶೇಷವಾದ ರಹಸ್ಯಮಯವಾದಂತಹ ಪ್ರಭಾವ ಏನಪ್ಪ ಅಂತಂದರೆ ದೃಷ್ಟಿ ಹಾಗೂ ಶತ್ರುಬಾಧೆ. 2024ನೇ ಇಸ್ವಿಯಲ್ಲಿ ಮೇಷರಾಶಿಯವರಿಗೆ ಯಾರ್ಯಾರು ಶತ್ರುಗಳಾಗ್ತಾರೆ ಅಥವಾ ಎಷ್ಟು ದೃಷ್ಟಿ ಆಗುತ್ತೆ, ಅದೆಲ್ಲದ್ರ ಮೇಲೂ ಕೇತು ಗ್ರಹದ ರಹಸ್ಯವಾದ ಪ್ರಭಾವ ಖಂಡಿತವಾಗಿ ಇರುತ್ತೆ. ನೀವು ನಿಮ್ಮ ಶತ್ರುಗಳ ಕಣ್ಣಿಗೆ ನೀವು ಒಂಥರ ಬಹಳ ಅಟ್ರಾಕ್ಟಿವ್ ಆಗಿ ಎದ್ದು ಕಾಣ್ತೀರ. ನೀವು ಎಷ್ಟೇ ಕಷ್ಟದಲ್ಲಿರಲಿ, ನಿಮ್ಮ ಶತ್ರುಗಳಿಗೆ ಮಾತ್ರ ನೀವು ಕಷ್ಟದಲ್ಲಿದ್ದೀರಾ ಅಂತ ಅನ್ಸೋದೇ ಇಲ್ಲ. ಯಾಕೆಂದರೆ ಷಷ್ಠದ ಕೇತು ನಿಮ್ಮನ್ನು ಭಯಂಕರ ಬಲಿಷ್ಠನಾಗಿ ತುಂಬ ಏನೋ ಎಂಜಾಯ್ ಮಾಡ್ತೀರಿ ಲೈಫ್ನ, ತುಂಬ ಚೆನ್ನಾಗಿದೆ ನಿಮ್ಮ ಲೈಫು ಅನ್ನೋ ಥರನೇ ನಿಮ್ಮ ಶತ್ರುಗಳಿಗೆ ನೀವು ಕಾಣಿಸ್ತಾ ಇರ್ತೀರ. ಅದರಿಂದ ಹೊಟ್ಟೆ ಅವ್ರು ಕಳ್ತಾರೆ, ನಿಮಗೆ ಇನ್ನೊಂದು ದೃಷ್ಟಿ ಜಾಸ್ತಿ ಆಗುತ್ತೆ.
ಅಲ್ವಾ? ಅಥವಾ ನಿಮಗೆ ಮೇಲಿಂದ ಮೇಲೆ ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವ್ನು ಚೆನ್ನಾಗಿದ್ದಾನೆ, ಹೆಂಗಾರು ಮಾಡಿ ಒಂದು ಹಾಳು ಮಾಡ್ಬೇಕಲ್ಲ, ನಂಗೆ ತಡ್ಕೊಳಾಗ್ತಾ ನೋಡೋಕ್ಕಾಗ್ತಾ ಇಲ್ಲ ಅಂತೇಳಿ. ಸೊ ಹೀಗೆ ನಿಮ್ಮ ದೃಷ್ಟಿ, ನಿಮಗಾಗುವ ದೃಷ್ಟಿ, ನಿಮ್ಮ ಶತ್ರುಗಳ ಸಂಖ್ಯೆ, ಶತ್ರುಗಳ ಹೊಟ್ಟೆ ಉರಿಸ್ತಾನೆ. ನೀವು ಅನ್ಕೋಬೋದು ಶತ್ರುಗಳು ಹೊಟ್ಟೆ ಹೊರೆದ್ರೆ ಒಳ್ಳೇದೇ ಅಲ್ವಾ ಅಂತ. ಎಲ್ಲಿ ಶತ್ರುಗಳು ಹೊಟ್ಟೆ ಹೊರೆದ್ರೆ ಸುಮ್ಮನೆ ನಿಮ್ಮ ಮೇಲೆ ಒಂದಿಷ್ಟು ದೃಷ್ಟಿ ಜಾಸ್ತಿ ಆಗುತ್ತೆ. ನಿಮಗೆ ಹೆಂಗಾರು ಮಾಡಿ ತೊಂದರೆ ಕೊಡಲಿ ಅಂತ ಶತ್ರುಗಳು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಕೇತು ಗ್ರಹದ ರಹಸ್ಯಮಯವಾದ ಪ್ರಭಾವಗಳಲ್ಲೇ ಬರ್ತಕ್ಕಂಥದ್ದು. ಸೊ ಹೀಗೆ ರಹಸ್ಯಮಯವಾಗಿ ಕೇತು ಗ್ರಹದ ಒಂದಿಷ್ಟು ಪ್ರಭಾವಗಳು 2024ನೇ ಇಸ್ವಿಯ ಆದಿಯಿಂದ ಅಂತ್ಯದವರೆಗೆ, ಏಕೆಂದರೆ 6ನೇ ಮನೆ ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ ಸುದೀರ್ಘವಾಗಿರಲಿದ್ದಾನೆ ಇಡೀ ವರ್ಷ. ಆದ್ದರಿಂದ ಮೇಷರಾಶಿಯವರು ಕೇತುವಿನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ. ಏನು ಕೇತುವಿನ ಆರಾಧನೆ ಅಂತಂದರೆ, ಕುಜವತ್ ಕೇತುಹು, ಕುಜನಂತೆ ಕೇತು ಪ್ರಭಾವವನ್ನು ಕೊಡ್ತಾನೆ. ಕುಜನ ರೀತಿಯಲ್ಲಿಯೇ ಆ ಮಂಗಳವಾರವನ್ನು ನೀವು ಕೇತುಗ್ರಹದ ಆರಾಧನೆಗೆ ಬಳಸ್ಕೋಬಹುದು. ನಾನು ಹೇಳಿದಂಥ ಈ ಸಮಸ್ಯೆಗಳ ಪರಿಹಾರವಾಗಬೇಕು ಅಂದರೆ ಮಂಗಳವಾರ ಮಹಾಗಣಪತಿಯ ದೇವಸ್ಥಾನಕ್ಕೆ, ಅಂದರೆ ಕೇತುವಿನ ಅಭಿಮಾನಿ ದೇವರು ಮಹಾಗಣಪತಿ. ಸೊ ಗಣಪತಿ ದೇಗುಲಿಗೆ ಮಂಗಳವಾರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ಗರಿಕೆಗಳನ್ನು ಅರ್ಪಿಸಿ ಒಂದು 21, 54, 108 ಗರಿಕೆಗಳನ್ನು ಸಮರ್ಪಿಸಿ ಒಂದು 21 ಎಷ್ಟಾರು ಪ್ರದಕ್ಷಿಣೆ ನಮಸ್ಕಾರಗಳು ಮಾಡ್ಕೊಂಬಂದರೆ, ಅಥವಾ ಗಣೇಶನ ದೇವಸ್ಥಾನದಲ್ಲಿ ಗಣೇಶನಿಗೆ ಒಂದು ಅಷ್ಟೋತ್ತರ ಪೂಜೆಯನ್ನು ಗರಿಕೆಗಳಿಂದೋ ಕೆಂಪು ಹೂಗಳಿಂದನೋ ಮಾಡಿಸ್ತಕ್ಕಂಥದ್ದು ಕೇತು ದೋಷ ಪರಿಹಾರ ಮಾಡ್ತದೆ. ಅಂದರೆ ತಕ್ಕ ಮಟ್ಟಿಗಾದರೂ ಮಾಡ್ತದೆ. ಅದ್ರ ಜೊತೆಗೆ ಪ್ರತಿ ದಿವಸ ಗಣೇಶ ಅಷ್ಟೋತ್ತರ ಅಥವಾ ಮಂಗಳವಾರ ಗಣಪತಿ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು. ತಿಂಗಳಿಗೆ ಒಮ್ಮೆ ಸಂಕಷ್ಟಹರ ಚತುರ್ಥಿ ಬರ್ತದಲ್ಲ, ಆ ಸಂಕಷ್ಟಹರ ಚತುರ್ಥಿ ಅಂದರೆ ಕೃಷ್ಣ ಪಕ್ಷದ, ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆ ನಂತರ ಬರತಕ್ಕಂತಹ ತದಿಗೆಯುಕ್ತ ಚೌತಿಯ ಒಂದು ಸಂಕಷ್ಟಹರ ಚತುರ್ಥಿ ಇದೆಯಲ್ಲ, ಆವತ್ತಿನ ದಿವಸ ಬೆಳಗಿನಿಂದ ಉಪವಾಸ ಇದ್ದು, ಅಂದರೆ ನಿಮಗೆ ಶರೀರ ಅನುಕೂಲ ಕೊಟ್ಟರೆ, ನಿಮಗೇನು ಆರೋಗ್ಯ ಬಾಧೆ ಆಗಲ್ಲ ಅಂದರೆ, ನಿಮ್ಮ ಏನೋ ಮೆಡಿಕಲ್ ಹೆಲ್ತ್ ಅದಕ್ಕೆ ಓಕೆ ಅಂತಂದರೆ ನೀವು ಒಂದು ಹೊತ್ತು ಉಪವಾಸ ಮಾಡಿ ಹಾಲು ಹಣ್ಣು ಸೇವಿಸಿ ಅವತ್ತಿನ ದಿವಸ ರಾತ್ರಿ ಚಂದ್ರೋದಯ ಆದಮೇಲೆ, ಚಂದ್ರನ ದರ್ಶನ ಮಾಡಿದ ಮೇಲೆ ನೀವು ಆಹಾರ ಸೇವನೆ ಮಾಡ್ತಕ್ಕಂಥದ್ದು. ಅಥವಾ ಮನೆಯ ರಾತ್ರಿಯಲ್ಲಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಮಾಡಿಕೊಂಡು ನಂತರ ಚಂದ್ರ ದರ್ಶನ ಮಾಡಿಕೊಂಡು ನಂತರ ಊಟ ಮಾಡ್ತಕ್ಕಂಥ ಪದ್ಧತಿಗಳೆಲ್ಲ ತುಂಬ ಅನುಕೂಲ ಮಾಡಿಕೊಡ್ತದೆ. ಇಲ್ಲ ಅಂತಂದರೆ ಬಹಳ ಮುಖ್ಯವಾದಂಥ ಒಂದು ವಿಶೇಷವಾದ ಪರಿಹಾರ, ನಾವು ಜನವರಿ 11ನೇ ತಾರೀಕು ಅವತ್ತು ಮಾರ್ಗಶೀರ್ಷ ಅಮಾವಾಸ್ಯೆ ಕೇತು ಜಯಂತಿ ಅವತ್ತು. ಸೊ ಕೇತು ಜಯಂತಿಯ ದಿವಸಕ್ಕಿಂತ ಇನ್ನೂ ವಿಶೇಷವಾದ ದಿವಸ ಯಾವುದೂ ಇರಲ್ಲ ಕೇತುವಿನ ಆರಾಧನೆ ಮಾಡಲಿಕ್ಕೆ. ಅದಕ್ಕೋಸ್ಕರ ನಾವು ಸಹಸ್ರ ಕೇತು ಶಾಂತಿ ಹೋಮ, 1008 ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಖಂಡಿತವಾಗಿ ನೀವು ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೋಬಹುದು. ಒಂದು ವಿಶೇಷವಾದ ಕೃಷ್ಣ ಕೀಲಕ ಅನ್ನುವಂಥ ಒಂದು ರತ್ನವನ್ನು ನಿಮಗೇನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಈ ಒಂದು ವಿಶೇಷವಾದಂತಹ ರತ್ನವನ್ನು ಕೊಡ್ತಾ ಇದ್ದೇವೆ. ಇದು ನೋಡ್ಲಿಕ್ಕೆ ಒಂದು ಸ್ವಲ್ಪ ಏನೋ ಒಂದು ವಸ್ತು ಥರ ಕಾಣುತ್ತೆ ನಿಮಗಿದು. ಇದನ್ನು ನೀವು ಮಲಗುವಾಗ ಪ್ರತಿದಿನ ರಾತ್ರಿ ನಿಮ್ಮ ಹಾಸಿಗೆ ಕೆಳಗೆ ಅಥವಾ ತಲೆದಿಮ್ಮನ ಕೆಳಗೆ ಅಥವಾ ಹಾಸಿಗೆ ಕೆಳಗೆ ಇಟ್ಟುಕೊಂಡಾಗ ಈ ದೃಷ್ಟಿಯ ಸಮಸ್ಯೆಗಳು, ಕೇತುವಿಂದ ಉಂಟಾಗುವ ಈ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಆರಾ ಅಂತ ಕರಿತೀವಿ. ಈ ಚರ್ಮ ಮತ್ತು ಸೂಕ್ಷ್ಮ ಚರ್ಮ ಅಂತ ಇರುತ್ತಲ್ಲ, ಸೊ ಸೂಕ್ಷ್ಮ ಶರೀರ ಅಂತ ಕರಿತೀವಿ ಅದನ್ನು. ಸೊ ಆ ಸೂಕ್ಷ್ಮ ಶರೀರ ನೆಗೆಟಿವ್ ಎನರ್ಜೀಸ್ ಏನು ಬರುತ್ತಲ್ಲ ಅದೆಲ್ಲ ನಿವಾರಣೆ ಮಾಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಸೊ ಅದನ್ನು ನಾವು ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಕೊಟ್ಟಾಗ ನೀವೇ ಅದನ್ನು ಹಾಸಿಗೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕಾಗತ್ತೆ. ದಿಮ್ಮಿನ ಕೆಳಗೋ ಹಾಸಿಗೆ ಕೆಳಗೋ ಇದನ್ನು ಇಟ್ಕೊಂಡು ಮಲ್ಕೊಂಡ ಪ್ರತಿದಿನ ರಾತ್ರಿ ಅದರ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಿದ್ರಿಂದ ಇಡೀ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತ ರಾತ್ರಿ ತನಕ ನೀವು ಮಲಗುವ ತನಕ ಎಷ್ಟೆಷ್ಟು ನೆಗೆಟಿವ್ ಎನರ್ಜೀಸ್ ನಿಮ್ಮ ಶರೀರವನ್ನು ಪ್ರವೇಶ ಮಾಡಿರ್ತದಲ್ಲ ಅದಷ್ಟು ಕ್ಲೆನ್ಸಿಂಗ್, ಆರಾ ಕ್ಲೆನ್ಸಿಂಗ್ ಅಂತೀವಿ ಇಂಗ್ಲೀಷಲ್ಲಿ. ಅಂದರೆ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣವನ್ನು ಅದು ತುಂಬ ಚೆನ್ನಾಗಿ ಮಾಡಲಿದೆ. ಯಾಕೆಂದರೆ ನಾವು ಅದನ್ನು ಎನರ್ಜೈಸ್ ಮಾಡ್ತೀವಿ. ಇನ್ನು ಹಲವಾರು ಹೋಮಗಳಲ್ಲಿ ಅದನ್ನು ಎನರ್ಜೈಸ್ ಮಾಡಿಯೇ ನಿಮಗೆ ಕೊಡ್ತಕ್ಕಂಥದ್ದಾದ್ದರಿಂದ ಕುದೃಷ್ಟಿ ಪರಿಹಾರ ಹೋಮ ಅಂತ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳು ಮತ್ತು ಇನ್ನೂ ನಾವು ಸ್ವಯಂವರ ಪಾರ್ವತಿ ಹೋಮ ಇರ್ತದೆ. ಹಾಗೂ ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಅದು ಎನರ್ಜೈಸ್ ಮಾಡಿ ಆರಾ ಕ್ಲೆನ್ಸಿಂಗ್ ಮಾಡಲಿಕ್ಕೋಸ್ಕರ ನಿಮಗೆ, ಅಂದರೆ ನಿಮ್ಮ ಸೂಕ್ಷ್ಮ ಶರೀರ ಶುದ್ಧತೆ, ಆ ನೆಗೆಟಿವ್ಸ್ ಎಲ್ಲ ನಿಮ್ಮ ಬಾಡಿಯಿಂದ ಹೋಗಬೇಕು. ಯಾಕಂದರೆ ಈ ಕೇತು ದೋಷದ ಪ್ರಭಾವ, ಮತ್ತೊಂದು ಏನೋ ಕೆಟ್ಟ ಇದರಿಂದ ರಾತ್ರಿ ಬೆಚ್ಚಿ ಬೀಳ್ತಕ್ಕಂಥದ್ದು ಅಥವಾ ಭಯ ಆಗ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಜಾಸ್ತಿ. ಸೊ ಅದರಿಂದ ಇಂಥದ್ದೆಲ್ಲ ಆಗಬಾರ್ದು ಅನ್ನುವ ದೃಷ್ಟಿಯಿಂದ ನಾವು ನಿಮಗೆ ಅದನ್ನು ಕೊಡ್ತಾ ಇದ್ದೇವೆ, ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಖಂಡಿತ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತಾರೆ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಜನವರಿ 11ನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ದಿವಸ
ಕೇತು ಜಯಂತಿ ದಿವಸವೇ ನಾವು ಎಲ್ಲ ಹೋಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.